ಹೇ ಆಲ್ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ತಮ್ಮನೇಲಿ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ವಾಟ್ ರಿಲೇಟೆಡ್ ದಿಸ್ ವಿಡಿಯೋ ಅಂತ ಅನ್ಕೊಂಡು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಸಿಂಪಲ್ ಆಗಿರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಮೇಕಪ್ ಮಾಡ್ಕೋಬಹುದು ಅಂತ ಅನ್ಕೊಂಡು ನಾನು ನಿಮಗೆ ಟ್ಯುಟೋರಿಯಲ್ನ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ನೇದಾಗಿ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ನೇದಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ನಿಮ್ಗೆ ಯಾವ್ದಾರ ಲೈಕ್ ಸೆರಮ್ ಯೂಸ್ ಮಾಡ್ತೀನಿ ಅಂತಂದ್ರೆ ದಟ್ಸ್ ದ ಫಸ್ಟ್ ಸ್ಟೆಪ್. ಮಾಯಿಶ್ಚರೈಸ್ ಯುವರ್ ಲಿಪ್ಸ್. ಸೊ ಫಸ್ಟ್ನೇದಾಗಿ ಅದಕ್ಕಿಂತ ಮುಂಚೆ ಐ ಟೈ ಮೈ ಹೇರ್. ಸೊ ನೆಕ್ಸ್ಟ್ ನಮ್ಮ ರಿಷಿ ನೋಡಿ ಮೊನ್ನೆ ಏನ್ ಮಾಡಿದ್ದಾನೆ, ಫುಲ್ ಈ ತರ ಎತ್ಕೊಂಡ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ದಾನೆ ನನ್ನ ಲಿಪ್ ಬಾಮ್ನ. ಕೇಳ್ತಾ ಇದ್ವಲ್ಲ ನಿಮ್ ಸ್ಕಿನ್ ಎಷ್ಟು ನೀಟ್ ಆಗಿದೆ, ಆಕ್ನಿ ಇಲ್ಲ, ಪಿಂಪಲ್ಸ್ ಇಲ್ಲೆಲ್ಲ ಹೋಗಿಸ್ಕೊಂಡಿದ್ದೀನಿ. ಸೊ ಅಲ್ಲಿ ಒಂದು ಆಕ್ನಿ ಅಂದ್ರೆ ಪಿಂಪಲ್ ಆಗಿ ಉಳ್ಕೊಂಡಿರೋಂಥ ಕಲೆ, ಅಂಡ್ ಇಲ್ಲಿ ಒಂದು ಪಾಪಪ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಗೋನಾ ಅಪ್ಲೈ ಫೌಂಡೇಶನ್. ಆ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋಣ. ಫಿಟ್ಮಿ ಅವ್ರದ್ದು SPF 22 ಮತ್ತೆ ತುಂಬಾ ಬೇಡ. ನನ್ನ ಸ್ಕಿನ್ಗೆ ಲೈಕ್ ತುಂಬಾ ಫೌಂಡೇಶನ್ ಹಾಕಿದ್ರೆ ತುಂಬಾ ಮೇಕಪ್ ಮಾಡ್ಬಿಟ್ಟಿದೀನಿ ಅಂತ ಕಾಣುತ್ತೆ. ಸ್ವಲ್ಪ ಮಿಕ್ಕಿದನ್ನ ಸ್ವಲ್ಪ ಕಣ್ಣಿಗೆ ಹಚ್ಕೊಂಡ್ಬಿಡಿ. ಸೊ ನನ್ನ ಒಂದು ಫಿಂಗರ್ಸ್ನ ನಾನು ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಅದೊಂಥರ ಲೈಕ್ ತುಂಬಾನೇ ಯಾವ ಬ್ಲೆಂಡರ್ ಮತ್ತೆ ಬ್ರಷ್ಕಿನ ಫಿಂಗರ್ಸ್ ಮೋಸ್ಟ್ ಕಂಫರ್ಟ್. ಸೊ ನೀಟಾಗಿ ಬ್ಲೆಂಡ್ ಆಗುತ್ತೆ ನಂದು ಫಿಂಗರ್ಸ್ ಅಲ್ಲಿ. ಸೊ ಹಾಗಾಗಿ ಐ ವೋಂಟ್ ಪ್ರಿಫರ್ ಟು ಯೂಸ್ ಬ್ರಷ್ ಆರ್ ಬ್ಲೆಂಡರ್. ಅಂಡ್ ನಾನಿಲ್ಲಿ ಕನ್ಸೀಲರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ಲೈಟ್ ಮೇಕಪ್, ಯಾಕಂತಂದ್ರೆ ಲೈಕ್ ನಾನೆಲ್ಲ ಇವಾಗ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ, ಲೈಕ್ ಯಾವ ತರ ಸ್ಯಾರಿಗೆ ಯಾವ ತರ ನಾನು ಮೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂಡು. ಹಾಗಾಗಿ ಕೆಲವೊಂದು ತುಂಬಾ ಬೋಲ್ಡ್ ಇರುವಾಗ ಲೈಕ್ ನಾವು ಕಮ್ಮಿ ಮೇಕಪ್ ಮಾಡಬೇಕು. ಲೈಟ್ ಕಲರ್ಸ್ ಆರ್ ನಾರ್ಮಲ್ ಸ್ಯಾರೀಸಿಗೆಲ್ಲ ಲೈಕ್ ಬೋಲ್ಡ್ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಮೈ ಕಾನ್ಸೆಪ್ಟ್. ರಾ ವ್ಲಾಗ್ ತರ ಇರ್ಲಿ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡ್ಕೊಂಡು ಮಾಡ್ಬೇಕಂತ ಏನಿಲ್ಲ. ಜಸ್ಟ್ ಮೇಕಪ್ ಲುಕ್ ಹೇಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ, ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸ್ತು. ಯಾಕೆಂತಂದ್ರೆ ಅವತ್ತಿನ ದಿನ ನಿಮ್ಗೆ ಏನಾದ್ರು ನನ್ನ ಲುಕ್ ಇಷ್ಟ ಆಗಿ ನನ್ನ ಒಂದು ಮೇಕಪ್ ವಿಡಿಯೋನ ನೀವು ನೋಡ್ಕೊಂಡು ಮೇಕಪ್ ಮಾಡ್ಕೋತೀನಿ ಅಂದ್ರೆ ಇಟ್ ಹೆಲ್ಪ್ಸ್ ಅಲ್ವಾ. ಸೊ ಹಾಗಾಗಿ ನಾನು ಮುಂಚೆನೆ ಮಾಡ್ತಾ ಇದ್ದೀನಿ. ಅವತ್ತಿನ ದಿನಾನು ಮಾಡ್ತೀನಿ, ಲೈಕ್ ಇವತ್ತೇನ್ ಮಾಡಿದೀನಿ ಲೈಕ್ ಅವತ್ತಿನ ದಿನಾನು ಲೈಕ್ ಇದೇ ತರ ಮೇಕಪ್ ಮಾಡ್ತೀನಿ. ಏನ್ ಎಕ್ಸ್ಟ್ರಾ ಸ್ವಲ್ಪ ಬಿಂದಿ ಕುಂಕುಮ ಆ ತರದ್ದೆಲ್ಲ ಎಕ್ಸ್ಟ್ರಾ ಆಡ್ ಆನ್ ಆಗುತ್ತೆ ಅಷ್ಟೇನೆ. ಅಂಡ್ ಇದಾದ್ಮೇಲೆ ನಾನಿಲ್ಲಿ ಫೌಂಡೇಶನ್ ಆಯ್ತಲ್ವಾ, ಸೊ ಐ ಆಮ್ ಗೋನ್ ಅಪ್ಲೈ ಕಾಂಪ್ಯಾಕ್ಟ್ ಪೌಡರ್. ನಾನಿಲ್ಲಿ ಮೆಬಿಲಿನ್ ಅವ್ರದ್ದು ತಗೊಂಡಿದ್ದೀನಿ. ಸೊ ಸ್ವಲ್ಪ ಲೈಟ್ ಆಗಿ ತಗೋತೀನಿ ಕಾಂಪ್ಯಾಕ್ಟ್. ನನಗೆಲ್ಲ ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ ಅಷ್ಟೊಂದು, ಬಟ್ ಸಮ್ಟೈಮ್ಸ್ ಐ ಹ್ಯಾವ್ ಟು. ನಾನು ಊಟಿಲೆಲ್ಲ ಲೈಕ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಅಷ್ಟು ನ್ಯಾಚುರಲ್ ಆಗಿ ಬಂದಿಲ್ಲ ಪಿಕ್ಸು. ಸೊ ಆದಷ್ಟು ನನ್ನ ಆಯಿಲ್ ಸ್ಕಿನ್ ಏನಿದೆ ಆಯಿಲ್ ತರನೇ ಲೈಕ್ ಬಿಟ್ಟೆ ಅಂತಂದ್ರೆ ಇಡೀ ದಿನಕ್ಕೆ ನಂದು ಕ್ಲಿಯರ್ ಆಗಿ ಮೇಂಟೈನ್ ಆಗುತ್ತೆ ಮೇಕಪ್ ಎಲ್ಲ ಫೌಂಡೇಶನ್ ಜೊತೆನೆ. ಬಟ್ ಈ ತರ ಕಾಂಪ್ಯಾಕ್ಟ್ ಹಚ್ಚೋದ್ರಿಂದ ಲೈಕ್ ಐ ಫೀಲ್ ಒಂಥರ ನನ್ಗೆ ಇಷ್ಟ ಆಗೋದಿಲ್ಲ, ಬೂದಿ ಅನ್ಸುತ್ತೆ. ಕೆಲವೊಬ್ರು ಆಯಿಲ್ ಕಂಟ್ರೋಲ್ನೆಸ್ಸಿಗೆ ಅಂತಾನೆ ಅನ್ಕೊಂಡು ಯೂಸ್ ಮಾಡ್ತಾರೆ ಕಾಂಪ್ಯಾಕ್ಟ್ನ, ಬಟ್ ಐ ಡೋಂಟ್ ಪ್ರಿಫರ್. ನಂಗೆ ಆಯಿಲ್ ತರ ಮೇಂಟೈನ್ ಆದ್ರೆ ಪಿಕ್ಸಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸು. ಮುಂಚೆ ಎಷ್ಟು ಮೇಕಪ್ ಕ್ರೇಜ್ ಇತ್ತು ಅಂದ್ರೆ ನನ್ಗೆ ಲಿಟ್ರಲಿ ಬಿಲೀವ್ ಮಿ, ನನ್ಗೆ ಲೈಕ್ ಅಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೆ. ಇತ್ತೀಚೆಗಂತೂ ಲೈಕ್ ಸ್ಕಿನ್ ಬಗ್ಗೆ ಸ್ವಲ್ಪ ನಾನು ಗಮನ ಹರಿಸ್ತಾ ಇದ್ದೀನಲ್ಲ, ಸೊ ಐ ಆಮ್ ನಾಟ್ ಯೂಸಿಂಗ್ ಮಚ್ ಆಫ್ ದ ಪ್ರಾಡಕ್ಟ್ಸ್. ಸೊ ಇಯರ್ಲಿ ನಾನು ಇವಾಗ ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಮುಗೀತು. ಇಯರ್ಲಿ ನಾನು ಒಂದೇ ಸಲ
ತರಿಸೋದು ಮೇಕಪ್ ಐಟಮ್ಸ್. ಮುಂಚೆ ಅಂದ್ರೆ ಲೈಕ್ ಐ ಯೂಸ್ ಟು ಡೂ ಅ ಲಾಟ್ ಆಫ್ ಮೇಕಪ್. ಪ್ರತಿ ಒಂದು ಫಂಕ್ಷನ್, ಪ್ರತಿ ಒಂದು ಫೆಸ್ಟಿವಲ್ಗೂ ಕೂಡ ಐ ಐ ಯೂಸ್ ಟು ಡೂ ಅ ಮೇಕಪ್ ಅ ಲಾಟ್. ಸೊ ಇದ್ರ ಬದಲು ನಿಮ್ಗೆ ಲೂಸ್ ಪೌಡರ್ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನನ್ಗೆ ಅದು ತುಂಬಾ ಲೈಕ್ ಇಷ್ಟ ಆಗೋದಿಲ್ಲ, ನನ್ನ ಸ್ಕಿನ್ಗೂ ಕೂಡ ಸೂಟ್ ಆಗೋದಿಲ್ಲ. ನನಗೆ ಎಲ್ಲ ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ. ಕೆಲವೊಂದು ಯಾವ್ದು ನನಗೆ ಸೂಟ್ ಆಗುತ್ತೆ ಅದನ್ನ ನಾನು ರಿಪೀಟ್ ಆಗಿ ತರಿಸ್ಕೋತೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ಅರ್ಥ ಮಾಡ್ಕೊಂತೀರ ಅಂತ ಗೊತ್ತು. ರಿಷಿ ಬೇಗ ಬರ್ತಾನೆ, ಅಷ್ಟರೊಳಗೆ ನಾನು ಈ ಕಾನ್ಸೆಪ್ಟ್ ಮೇಕಪ್ ಬ್ಲಾಗ್ನ ಮುಗಿಸ್ಬೇಕು ಆ್ಯಂಡ್ ಸ್ವಲ್ಪ ಬ್ಲಾಗ್ಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಸೊ ಅದ್ರ ಮಧ್ಯದಲ್ಲಿ ನಿಮ್ಗೊಂದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಐ ಆಮ್ ಮೇಕಿಂಗ್ ಅ ವಿಡಿಯೋ. ಇವಾಗ ಕಾಂಪ್ಯಾಕ್ಟ್ ಪೌಡ್ರು ಅಪ್ಲೈ ಮಾಡಿದ್ದಾಯ್ತು. ನೆಕ್ಸ್ಟ್ ಇವಾಗ ನಾನು ಐಬ್ರೋನ ಫಿಲ್ ಮಾಡ್ಕೋತೀನಿ. ಸೊ ಇದು ಬ್ಲೂ ಹೆವೆನ್ದು. ಸೊ ಐಮ್ ಗೋನಾ ಫಿಲ್ ಮೈ ಐಬ್ರೋಸ್. ನನ್ಗೆ ಆಲ್ಮೋಸ್ಟ್ ನನ್ನ ಐಬ್ರೋಸ್ ಎಲ್ಲ ತುಂಬಾ ಥಿನ್ನಾಗಿ ಮಾಡಿಸೋದಿಲ್ಲ, ಹಾಗಾಗಿ ಐಬ್ರೋ ಪೆನ್ಸಿಲ್ ನನ್ನ ನೆಸೆಸಿಟಿ ಇಲ್ಲ. ಬಟ್ ಟು ಗಿವ್ ಅ ಸಮ್ ಬೋಲ್ಡ್ ಲುಕ್, ಕರೆಕ್ಟ್ ಶೇಪ್ ಅಂತ ಅನ್ಕೊಂಡು ಐ ಆಮ್ ಯೂಸಿಂಗ್ ಇಟ್. ಆಗ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಮೈ ಐಬ್ರೋಸ್ ಆರ್ ಲುಕಿಂಗ್ ಇನ್ ಅ ಗುಡ್ ಶೇಪ್ ಆ್ಯಂಡ್ ಒಂಥರ ಚೆನ್ನಾಗೆ ಗ್ರೋತ್ ಆಗ್ತಿದೆ. ಆ್ಯಂಡ್ ನನಗೆ ಲೈಕ್ ಮುಂಚೆಯಿಂದ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಐ ಕ್ಯಾನ್ ಮೇಕ್ ಶ್ಯೂರ್ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ರಿಲೇಟೆಡ್ ಟು ಐಬ್ರೋಸ್. ಸೊ ಫಸ್ಟ್ನೇದಾಗಿ ಕೆಲವೊಬ್ರು ಫಸ್ಟ್ ಕೂಮ್ ಮಾಡ್ಕೊತಾರೆ ಐಬ್ರೋಸ್ನ ವಿತ್ ಐಬ್ರೋ ಬ್ರಷ್. ಆಮೇಲೆ ದೆನ್ ದೆಲ್ ಅಪ್ಲೈ ದ ಐಬ್ರೋ ಪೆನ್ಸಿಲ್ ಕಲರ್. ಬಟ್ ನಾನು ಮುಂಚೆನೆ ಲೈಕ್ ಬರ್ಕೊಂಡಾದ್ಮೇಲೆ ಆಮೇಲೆ ನಾನು ಶೇಪ್ನ ಕೊಟ್ಕೋತೀನಿ, ಸೊ ದಟ್ ಇಟ್ ವಿಲ್ ಸೆಟ್ ನೀಟ್ಲಿ. ಆ್ಯಂಡ್ ಇದಾದ್ಮೇಲೆ ನಾನು ಇದೆರಡು ಲಿಪ್ಸ್ಟಿಕ್ ಶೇಡ್ ಲ್ಯಾಕ್ಮಿ ಅವ್ರದ್ದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಜೂಡಿಯೋದಿಂದ ತೊಗೊಂಬಂದಿದೆ, ಟ್ರೈ ಮಾಡಿಲ್ಲ. ಸೊ ಇದನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನ್ಯೂಡ್ ಕಲರ್ಸಿಗೆ ಲೈಕ್ ಇದು ಒಂಥರ ಪಿಂಕಿಶ್ ಹಾಕಿದ್ರೆ ಯಾವ ಥರ ಕಾಣುತ್ತೆ, ಪಿಂಕಿಗೆ ಪಿಂಕಿಶ್ ಗ್ಲಿಟರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಟ್ರೈ ಸಮ್ ಮಿಕ್ಸ್ಡ್ ಔಟ್. ಆ್ಯಂಡ್ ಫಸ್ಟ್ ಇದಾದ್ಮೇಲೆ ನಾನು ಇವಾಗ ಬ್ಲಷ್ ಅಥವಾ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಐ ಆಮ್ ಶ್ಯೂರ್ ದಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಐಲೈನರ್. ನಾನು ಯಾವುದೇ ಲೈಕ್ ವಿಂಗ್ ಮಾಡಬೇಕು ಅನ್ಸಿದ್ರೆ ಐ ವಿಲ್ ಡೂ ಇಟ್, ಅದರ್ವೈಸ್ ಐ ವಿಲ್ ಕೀಪ್ ಇಟ್ ಸಿಂಪಲ್ ಆಸ್ ಇಟ್ ಇಸ್. ಚೀಕ್ ಟಿಂಟ್ ಇದು ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ಬಟ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ಏನಂತಾರೆ ಓನ್ಲಿ ಫಾರ್ ಚೀಕ್ಸ್. ಸೊ ಇವಾಗ like I have applied that cheek tint and I'm done with it. And ಇವಾಗ ಸ್ವಲ್ಪ ಏನದು ಹೈಲೈಟರ್ ಹಚ್ಕೊಳ್ಳೋಣ ಅನ್ಕೊಂಡೆ, ಬಟ್ ನಾವು ಓನ್ಲಿ ಇಟ್ಸ್ ಲುಕಿಂಗ್ ಲೈಕ್ ಅ ವೆರಿ ಬೋಲ್ಡ್ ಲುಕ್. ಆ್ಯಂಡ್ ಇವಾಗ ನಾನು ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಸೈಡ್ ಆ್ಯಂಡ್ ಡೌನ್ ಸೈಡ್ ಒಂದು ಕಲರ್ನ ಅಪ್ಲೈ ಮಾಡಿಬಿಟ್ಟು ಐ ಜಸ್ಟ್ ಗಿವ್ ಇಟ್ ಅ ಮಿಕ್ಸ್ ಕಲರ್. ಬ್ಲಷ್, ಸೊ ಅದಕ್ಕೆ ಮ್ಯಾಚ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ, ದಿಸ್ ಇಸ್ ಪ್ಲಂಪ್ ಎಂದು ಲಿಪ್ ಗ್ಲಾಸ್ನ ಅಪ್ಲೈ ಮಾಡ್ತೀನಿ. ಸೊ ನೋಡೋಣ, ಐ ಆಮ್ ಟ್ರೈಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಲೆಟ್ ಮಿ ಟ್ರೈ. ಇದು ಸ್ವಲ್ಪ ನ್ಯೂಡ್ ಶೇಡ್ ಇದೆ, ನೋಡೋಣ. ಐ ಥಿಂಕ್ ತುಂಬ ಗ್ಲಾಸಿಯಾಗಿ ಕಾಣುತ್ತೆ ಅಂತ ಗೊತ್ತಿಲ್ಲ, ನನಗೆ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಬೇರೆದು ಲಿಪ್ ಗ್ಲಾಸ್ ಇದೆ, ಇಟ್ಸ್ ಮಿಕ್ಸ್ಡ್ ಆಫ್ ವೈಟ್ ಆ್ಯಂಡ್ ಆರೆಂಜ್. ಸೊ ಇದು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿರೋದು ಇದು. ಲೆಟ್ ಮಿ ಟ್ರೈ. ಓಕೆ, ಲಾಂಗ್ ಲಾಸ್ಟಿಂಗ್ ಅಂತ ಇಲ್ಲ ಅನ್ಸುತ್ತೆ ಇದು. ಸೊ ಓಕೆ, ಬಟ್ ಸಿಮಿಲರ್ ಟು ಮೈ ಚೀಕ್ ಟಿಂಟ್. ಓಕೆ, ಸ್ವಲ್ಪ ಹೈಲೈಟರ್ ಬೇಕು ಅಂತ ಅನಿಸ್ತಾ ಇದೆ. ಐ ಆಮ್ ಗೋನಾ ಪುಟ್ ದಿಸ್ ಒನ್. ಎಲ್ಲ ಪಿಂಕ್ ಪಿಂಕ್ ಹಾಕ್ಬಿಟ್ರೆ ಎಲ್ಲ ಹೈಲೈಟ್ ಆಗೋದಿಲ್ಲ, ಹಾಗಾಗಿ ಅಪ್ಲೈ. ಆ್ಯಂಡ್ ದ ಮೇಕಪ್ ಲುಕ್ ಇಸ್ ಡನ್ ಆ್ಯಂಡ್ ಐ ಆಮ್ ಗೋನಾ ಲಿವ್ ಫ್ರೀ ಹೇರ್. ಸೊ ನೋಡೋಣ ಹೇಗೆ
ಹೇಗೆ ಕಾಣ್ತಿದೆ ನನ್ನ ಒಂದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿರೋದು ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಖಂಡಿತ ಟ್ರೈ ಮಾಡಿ ಮನೇಲಿ. ನಿಮಗೆ ಯಾವ್ದು ಅವೈಲಬಿಲಿಟಿ ಇದೆ ನಿಮ್ಮ ಒಂದು ಪ್ರಾಡಕ್ಟ್ಸ್, ಸೊ ಅದನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಡೂ ವೆರಿ ಸಿಂಪಲ್ ಮೇಕಪ್ ಲುಕ್. ಸೊ ನೋಡ್ತಾ ಇದ್ದೀರಾ, ಐ ವಿಲ್ ಶೋ ಯು ಇನ್ ಝೂಮ್. ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಕ್ಯೂಟ್. ನಿಮಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಮೇಕಪ್ ಲುಕ್. ಆ್ಯಂಡ್ ಜಾಸ್ತಿ ಏನು ಲೈಕ್ ನಾನು ಆಡಂಬರ ಮಾಡ್ಕೊಂಡಿಲ್ಲ ಮೇಕಪ್ ಲುಕ್ಕಲ್ಲಿ. ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಹೇಗೆ ಫೆಸ್ಟಿವಲ್ಗೆಲ್ಲ ರೆಡಿ ಆಗ್ತಾರೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಇವತ್ತು. ನಿಮ್ಮೆಲ್ಲರಿಗೂ ಈ ಒಂದು ಮೇಕಪ್ ಲುಕ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಆ್ಯಂಡ್ ಮತ್ತೆ ಹೊಸ ಮೇಕಪ್ ಲುಕ್ ಆ್ಯಂಡ್ ಹೊಸ ಒಂದು ಇನ್ನೋವೇಟಿವ್ ಮೇಕಪ್ ಲುಕ್ ಒಂದಿಗೆ ಬರ್ತೀನಿ. ಸೊ ಇದು ಒಂದು ಟ್ರೆಡಿಷ್ನಲ್ ಆಗಿರುವಂಥ ಒಂದು ಮೇಕಪ್ ಲುಕ್. ಇದಕ್ಕೆ ನಾನು ಅವತ್ತಿನ ದಿನ ಏನು ನೀವು ನೋಡ್ತೀರಾ ಅದಕ್ಕೆ ಸ್ವಲ್ಪ ಕುಂಕುಮ ಇಟ್ಟಿರ್ತೀನಿ, ಬಿಟ್ಟರೆ ಸಮ್ ಜ್ಯುವೆಲರೀಸ್ ಆ್ಯಂಡ್ ಹೂವು ಆ್ಯಂಡ್ ಸ್ಯಾರಿ. ಆ್ಯಂಡ್ ಅಫ್ಕೋರ್ಸ್ ನಾನೇನು ವರಮಹಾಲಕ್ಷ್ಮಿ ಹಬ್ಬನ ಯಾವಾಗೂ ಸೆಲೆಬ್ರೇಟ್ ಮಾಡಿಲ್ಲ. ಆ್ಯಂಡ್ ಅದು ಇಯರ್ಲಿ ಮಾಡಬೇಕಂತ ಒಂದ್ಸಲ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಐ ಪ್ರಿಫರ್ ಟು ಡೂ ಅ ಗ್ರ್ಯಾಂಡ್ ಪೂಜಾ ರಾದರ್ ದನ್ ನಾನು ಲಕ್ಷ್ಮಿನ ಕೂರಿಸೋದಿಲ್ಲ. ಅದ್ರ ಬದಲು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿಬಿಟ್ಟು ನಾನು ಪೂಜೆನ ಸಲ್ಲಿಸ್ತೀನಿ ಲಕ್ಷ್ಮೀ ದೇವಿಗೆ. ನೋಡೋಣ, ಅವತ್ತು ಒಂದು 2 ಸ್ಯಾರಿ ಇದೆ. ಕಾಮೆಂಟ್ ಮೂಲಕ ತಿಳಿಸಿ ಯಾವ ಕಲರ್ನ ನಾನು ಹಾಕೋಬೇಕು ಅಂತ. ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಫಾಲೋ ಮೈ ಅಕೌಂಟ್. ಆ್ಯಂಡ್ ಅದರಲ್ಲಿ ನೀವು ಖಂಡಿತವಾಗ್ಲೂ ತಿಳಿಸಿ ಆ್ಯಂಡ್ ವೋಟ್ ಮಾಡಿ ಯಾವುದು ನಾನು ಸ್ಯಾರಿನ ಪ್ರಿಫರ್ ಲೈಕ್ ನಾನು ಮಾಡಬೇಕು ಉಟ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು. ಸೊ ವೋಟ್ ಯಾರು ಜಾಸ್ತಿ ಹೋಗಿರುತ್ತೆ ಐ ಮೇಕ್ ಶ್ಯೂರ್ ದಟ್ ಐ ಆಮ್ ಗೋಯಿಂಗ್ ಟು ವೇರ್ ದಟ್ ಸ್ಯಾರಿ ಆ್ಯಂಡ್ ರಿಲೇಟೆಡ್ ಟು ದಟ್. ಆ್ಯಂಡ್ ಇದು ಮೇಕಪ್ ಹೀಗೆ ಇರುತ್ತೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಇರುವಂಥ ಜ್ಯುವೆಲರೀಸ್ನ ಮ್ಯಾಚ್ ಮಾಡ್ಕೋತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ಮೇಕಪ್ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್.